ನಾನು ಹನುಮಾನ್ ಚಾಲೀಸ್ ಹೇಳಬೇಕು. ಇನ್ಮೇಲೆ ನಾನು ಇಲ್ಲದೆ ಇದ್ರು ನೀನು ಎಲ್ಲ ಮ್ಯಾನೇಜ್ ಮಾಡಬೇಕು, ಓಕೆನಾ? ಈಗ ನೀನು ಸಿಹಿ, ಮನೆಗೆ ಬಂದಿರೋದು ಪ್ರಿಯಾ ಆಂಟಿ. ಅಲ್ಲ ಪ್ರೀ. ಗಾಡ್, ಅಶೋಕ್, ಇವ್ರು ಡಿಟ್ಟು ನಮ್ಮ ಸಿಹಿ ಥರನೇ ಇದ್ದಾಳೆ. ಹೇಗೆ ಸಾಧ್ಯ ಇದು? ಹೋಗಿ ಮಾತಾಡ. ಏನೇ ಸರ್ಪ್ರೈಸ್ ಇದು? ಇಷ್ಟ ದಿನ ನಮ್ಮ ಮನೆ ಅಡ್ರೆಸ್ ಮರ್ತು ಹೋಗಿತ್ತ ನಿನ್ಗೆ? ಹಾಯ್ ಪ್ರಿಯಾ. ಹಾಯ್. ನಾನು ನಿನ್ ಜೊತೆ ಮಾತಾಡಲ್ಲ. ಯಾಕೆ ಇಷ್ಟು ದಿನ ನೀನ್ ನನ್ನನ್ನು ನೋಡಕ್ ಬರ್ಲಿಲ್ಲ? ಅವಳು ಪ್ರಶ್ನೆ ಕೇಳ್ತಿದ್ದಾಳೆ ತಾನೆ, ಉತ್ತರ ಕೊಡು. ಯಾಕೆ ಬಂದಿಲ್ಲ ನೀನು? ಮಾತಾಡು ಪ್ರೀ. ಅದು ನಂಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ ಬೇಬಿ, ಅದಕ್ಕೆ. ಹೌದಲ್ವಾ? ಇವಾಗ ಹೇಗಿದ್ಯಾ? ಎಲ್ಲ ಓಕೆ ತಾನೆ? ಹಂಗಿದ್ರೆ ನೀನ್ ನನ್ ಜೊತೆ ಆಟ ಆಡ್ತೀಯಲ್ಲ? ಹ್ಞೂ ಬೇಬಿ, ಆಟ ಆಡ್ತೀನಿ. ರಾಕ್ ಪೇಪರ್ ಸೀಸರ್ ಆಡೋಣ? ಆಟ ಆಮೇಲೆ ಆಡೋಣ. ನೀನೇನೋ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿದ್ಯಂತೆ. ಸ್ಕೂಲ್ಗೆ ಹೋಗ್ಬೇಕು ಅಲ್ವಾ? ನಾನು ಹೋಗಲ್ಲ. ಹಂಗೆ ಹೇಳ್ಬಾರ್ದು, ಹೋಗ್ಬೇಕು ಕಣೆ. ಹೋಗ್ಲಿ ಬಿಡು ಪ್ರಿಯಾ, ಈ ವರ್ಷ ಹೇಗೋ ಮುಗಿತಾ ಬಂತು. ಹೋಮ್ ಸ್ಕೂಲಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಓಕೆ, ನೀವೆಲ್ಲ ಕೂತ್ಕೊಳ್ಳಿ, ನಮಗ್ ಜ್ಯೂಸ್ ತರ್ತೀನಿ. ನೀನು ತಿಂಡಿ ತಿಂದಿಲ್ಲ, ನಿನ್ಗೂ ತಿಂಡಿ ತರ್ತೀನಿ. ಈ ಸಿಹಿ ಎಲ್ಲೋದ್ಲು? Pulled away, break square leg. That's completion of the over. The bowling with the high score there. Score remains unchanged. ವಿಶ್ವ, ಸುಮ್ಮನಿರ್ ಬಾರ್ಗು. ಆಲ್ ಸ್ಟಾರ್ಟ್. ಲೇ DRS ತಗೊಳ್ರು. ಓ ಲೇ ಬಾರ್ಗು, ಇದು ಔಟೋ ಇಲ್ವೋ ಹೇಳು, ಔಟೋ ಇಲ್ವೋ ಹೇಳಿದ್ದು? ವಿಶ್ವ, ಸರಿ ಆಯ್ತು ಬಾರ್ಗು, DRS ತಗೊಂಡೆ. ಅಲ್ಲ ಏನು ಹೇಳು? ನನ್ನ ಹತ್ರ ಒಂದು ಇಂಪಾರ್ಟೆಂಟ್ ಪ್ಲಾನ್ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಆಗತ್ತಲ್ಲ? ಅಲ್ಲ ಭಾರ್ಗು, ನೀನು ಇಂಥ ಟೈಮಲ್ಲಿ ಇಂಥ ಸಿಚುವೇಶನಲ್ಲಿ ಬಂದು ಕೇಳಿದ್ರೆ ಹೇಗೆ ಹೇಳಿ ನಾನು? ನೋಡು, ನಾನು ಏನೇ ಕೆಲಸ ಮಾಡಿದ್ರು ಅದು ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನನ್ನ ಮೂಡು ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಂಡಿಯಾ ಈ ಮ್ಯಾಚ್ ಗೆಲ್ತಾರೋ ಸೋಲ್ತಾರೋ ಅನ್ನೋದ್ರ ಮೇಲೆ ನಾನು ಏನು ಮಾಡ್ತೀನಿ ಅದು ಡಿಪೆಂಡ್ ಆಗುತ್ತೆ. ಛೀ, ನಾಚಿಕೆ ಆಗಲ್ಲ ನಿನಗೆ? ಯಾವ್ದಾದ್ರೂ ಒಂದು ಕೆಲ್ಸಕ್ಕಾದ್ರೂ ಲಾಯಕ್ಕಿದ್ಯಾ ನೀನು? ಬೇಡ ಬಾರ್ಗು, ಸುಮ್ಮನೆ ನನ್ನ ಬ್ಲೇಮ್ ಮಾಡಬೇಡ ನೀನು. ಅಲ್ಲ, ನನ್ನನ್ನು ಯಾರಾದರೂ ಏನಕ್ಕಾದ್ರೂ ಉಪಯೋಗಕ್ಕಿದ್ದೀನೇನೋ ಅಂತ ಕನ್ಸಿಡರ್ ಮಾಡಿದರೆ ನಾನು ಉಪಯೋಗಕ್ಕೆ ಬರ್ತಿದ್ನೋ ಏನೋ. ಆದರೆ ನೀವು ಯಾರು ಕನ್ಸಿಡ್ರೇ ಮಾಡಿಲ್ವೇ? ಜಡ್ಜ್ಮೆಂಟ್ ಒಂದು ರೆಡಿ ಇರುತ್ತೆ ಎಲ್ಲರ ಹತ್ರ. ಏನ್ ವಿಶ್ವ, ಇವತ್ತು ತುಂಬಾ ಧೈರ್ಯ ಬಂದ್ಬಿಟ್ಟಿದೆ. ನನ್ನ ಎದುರೇ ಮಾತಾಡ್ತಾ ಇದೀಯಾ? ಅಲ್ಲ ಬಾರ್ಗು, ನಿನ್ನ ಎದುರು ನಿಂತು ಮಾತಾಡಬಾರ್ದು, ಕೂತ್ಕೊಂಡು ಕ್ರಿಕೆಟ್ ನೋಡಬಾರ್ದು. ಇನ್ನು ಏನೇನಿದೆ ನಿನ್ನ ತಕರಾರು? ನಾನ್ಸೆನ್ಸ್. ನಿನ್ನ ಹತ್ರ ಬಂದು ಹೆಲ್ಪ್ ಕೇಳೋದಕ್ಕೆ ಬಂದೆ, ನಾನೇ ಮಾಡ್ಕೋತೀನಿ. ಏನು ಆ ಹುಡುಗಿ ಬಣ್ಣ ಬಯಲು ಮಾಡ್ತೀನಿ ಅಂತ ಹೋಗಿ ನಿನ್ನ ಮುಖವಾಡ ನೀನೇ ಕಳಿಸ್ಕೊಳ್ಳೋ ಕೆಲಸನ? ನೋಡ್ಬಾರ್ಗು, ಆ ಹುಡುಗಿ ಬಂದಾಗಿಂದ
ನಿನಗೆ ಡಿಸ್ಟರ್ಬ್ ಆಗಿದೆ ಅಂತ ನನ್ನ ಡಿಸ್ಟರ್ಬ್ ಮಾಡ್ಬೇಡ ನೀನು, ಸುಮ್ಮನೆ ಇದ್ಬಿಡು. ಈ ರೂಮ್ ಬಿಟ್ಟು ಆಚೆ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ಒಂದು ಆ ಟಿವಿ ಹೊಡೆಯುತ್ತೆ, ಇಲ್ಲ ನಿನ್ ತಲೆ ಹೊಡೆಯುತ್ತೆ. ಆಯಿತು ಬಿಡಬಾರ್ದು, ಮೊಬೈಲಲ್ಲಿ ನೋಡ್ಕೊತೀನಿ ನಾನು. ಆಯಿತು. ಏನೋ ಮಗ ಇದು, ನಾವು ಹೇಳ್ಕೊಡ್ದೇ ಇರೋ ವಿಷಯ ಸುಬ್ಬಿಗೆ ಹೇಗೋ ಗೊತ್ತಾಯ್ತು? ಅದೇ ಮಗ ನನಗೂ ಅರ್ಥ ಆಗ್ತಾ ಇಲ್ಲ. ನಾವು ಅವಳಿಗೆ ಪ್ರಿಯನ್ ಫೋಟೋ ಮಾತ್ರ ತೋರಿಸಿದ್ವಿ, ಆದ್ರೆ ಇವಾಗ ನೋಡ್ದಲ್ಲ, ಹಾಯ್ ಪ್ರೀ ಅಂತ ಓಡ್ ಬಂದು ತಪ್ಕೊಂಡ್ಬಿಟ್ಲು. ಇದೆಲ್ಲ ಯಾರು ಅವ್ರು ಹೇಳ್ಕೊಡ್ತಿರೋದು? ಅದೇ ಅಶೋಕ್, ಅವಳು ಸೇಮ್ ನಮ್ ಸಿಹಿ ತರಾನೇ ಮಾತಾಡ್ತಿದ್ಲಲ್ವಾ, ಅವಳು ಸಿಹಿ ಅಲ್ಲ ಅಂತ ನನಗೆ ನಂಬಕ್ಕಾಗ್ತಿಲ್ಲ. ಬರೀ ನಿನಗಷ್ಟೇ ಅಲ್ಲ ಪ್ರಿಯಾ, ನಮಗೆ ಕನ್ಫ್ಯೂಸ್ ಆಗ್ತಿದೆ. ಅವಳು ಸುಬ್ಬಿನ ಸಿಹಿನ ಅಂತ. ಯಾಕಂದ್ರೆ ನಾವ್ ಏನು ಹೇಳ್ಕೊಡ್ತೇನೆ, ಅವಳು ಸಿಹಿ ತರ ಆಡ್ತಿದ್ದಾಳೆ, ಅದೇ ನಂಗೆ ಅರ್ಥ ಆಗ್ತಿಲ್ಲ. ಮಗ ನೀನೇನು ಟೆನ್ಷನ್ ತಗೋಬೇಡ, ನಾನು ವಿಚಾರಿಸ್ತೀನಿ. ಹೇಗೋ ಅದೆಲ್ಲ ನಂಗೆ ಬಿಟ್ಬಿಡು. ಸುಬ್ಬಿ ಬಾಯಿನ ನಾನು ಬಿಡಿಸ್ತೀನಿ. ಮಾತಾಡ್ತಾ ಇರಿ, ಬರ್ತೀನಿ.